ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಅಂಧಕಾರ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಸೀಟೆಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಅರವಿಂದ್ ಒಬ್ಬ ಹ್ಯಾಂಡಿಕ್ಯಾಪ್ ಆಗಿದ್ದು ಒಂದು ಕ್ಯಾಬ್ ಓಡಿಸ್ತಾ ತನ್ನ ಹೆಂಡತಿ ಹಾಗೂ ಮಗಳನ್ನ ನೋಡಿಕೊಳ್ತಿರ್ತಾನೆ. ಅರವಿಂದ್ಗೆ ಒಬ್ಬಳು ಲೇಡಿ ಡಾಕ್ಟರ್ ಪರ್ಮನೆಂಟ್ ಕಸ್ಟಮರ್ ಆಗಿದ್ದು, ಆಕೆ ಎಲ್ಲಿಗೆ ಹೋದ್ರೂ ಕೂಡ ಅರವಿಂದೇ ಆಕೆಯನ್ನ ಡ್ರಾಪ್ ಮಾಡೋದು ಪಿಕಪ್ ಮಾಡೋದನ್ನೆಲ್ಲ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ರಾತ್ರಿ ಆ ಲೇಡಿ ಡಾಕ್ಟರ್ ಅಳುತ್ತಾ ಅರವಿಂದ್ಗೆ ಕಾಲ್ ಮಾಡ್ತಾಳೆ. ಅರವಿಂದ್ ನಿನ್ನೆಲ್ಲೇ ಇದ್ರು ಕೂಡ ತಕ್ಷಣ ಒಂದು ದೊಡ್ಡ ಸೂಟ್ ಕೇಸ್ ಅನ್ನ ತೆಗೆದುಕೊಂಡು ನನ್ನ ಮನೆಗೆ ಬಾ ಅಂತ ಬೇಡಿಕೊಳ್ತಾಳೆ. ಮೋಸ್ಟ್ಲಿ ಆ ಲೇಡಿ ಡಾಕ್ಟರ್ ಯಾವುದೋ ಕಷ್ಟದಲ್ಲಿರ್ಬೇಕು ಅಂತ ತಕ್ಷಣ ಆಕೆ ಮನೆಗೆ ಹೋದ ಅರವಿಂದ್ ತನಗೆ ಗೊತ್ತಿಲ್ಲದ ಹಾಗೆ ಸಾಲು ಸಾಲು ಮರ್ಡರ್ ಕೇಸ್ಗಳಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆ ದಿನ ರಾತ್ರಿ ಆ ಲೇಡಿ ಡಾಕ್ಟರ್ ನ ಮನೆಯಲ್ಲಿ ನಡೆದದ್ದಾದ್ರೂ ಏನೋ, ಆ ಲೇಡಿ ಡಾಕ್ಟರ್ ನ ಬ್ಯಾಕ್ ಗ್ರೌಂಡ್ ಏನೋ, ಅರವಿಂದ್ ಹೇಗೆ ಕೊಲೆಗಳ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡ. ಕೊನೆಗೆ ಅರವಿಂದ್ ಈ ಕೇಸ್ಗಳಿಂದ ಪಾರಾಗೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ, ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಇಬ್ಬರು ಹುಡುಗರು ಚಿತ್ರದ ಹೀರೋ ಆಗಿರುವ ಅರವಿಂದ್ ನನ್ನ ಒಂದು ಫಿಗ್ ಫಾರ್ಮ್ ನಲ್ಲಿ ಲಾಕ್ ಮಾಡಿ ಅವನಿಗೆ ಸರಿಯಾಗಿ ಹೊಡೆದು ಅವನ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಳ್ತಾರೆ. ನಂತರ ಅರವಿಂದ್ ನ ಬಾಯಿಗೆ ಟೇಪ್ ಅನ್ನ ಸುತ್ತಿ ಆತನ ಕೈ ಕಾಲುಗಳಿಗೆ ಕಟ್ಟಿದ್ದ ಹಗ್ಗವನ್ನ ಮತ್ತಷ್ಟು ಟೈಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಷ್ಟಕ್ಕೂ ಅವರ್ಯಾರು ಅರವಿಂದ್ಗೆ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಕಾಲಿನಲ್ಲಿ ಅಂಗವೈಕಲ್ಯ ಇದ್ದ ಅರವಿಂದ್ ಕ್ಯಾಬ್ ಓಡಿಸ್ತಾ ತನ್ನ ಹೆಂಡತಿ ಹಾಗೂ ಮಗಳನ್ನ ಸಾಕ್ತಿರ್ತಾನೆ. ಅರವಿಂದ್ಗೆ ಫಿದಾ ಎಂಬ ಒಬ್ಬಳು ಲೇಡಿ ಡಾಕ್ಟರ್ ರೆಗ್ಯುಲರ್ ಕಸ್ಟಮರ್ ಆಗಿದ್ದು, ಆಕೆ ಎಲ್ಲಿಗೆ ಹೋದ್ರೂ ಕೂಡ ಇವನಿಗೇನೆ ಪಿಕಪ್ ಮಾಡೋದಕ್ಕೆ ಹಾಗೂ ಡ್ರಾಪ್ ಮಾಡೋದಕ್ಕೆ ಕಾಲ್ ಮಾಡ್ತಿರ್ತಾಳೆ. ಈಗ ಅರವಿಂದ್ ನ ಕಾರ್ ನಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ಗೆ ಬಂದ ಫಿದಾ ಅರವಿಂದ್ಗೆ ಹೊರಗಡೆನೆ ವೇಟ್ ಮಾಡೋದಕ್ಕೆ ಹೇಳಿ ಒಳಗಡೆ ಬರ್ತಾಳೆ. ಹೊರಗಡೆ ವೇಟ್ ಮಾಡ್ತಿದ್ದ ಅರವಿಂದ್ ತನ್ನ ಫ್ರೆಂಡ್ಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಕುಡಿದು ಫುಲ್ ಟೈಟ್ ಆಗಿದ್ದ ಅರವಿಂದ್ ನ ಫ್ರೆಂಡ್ ಇವನ್ ಹೆಸರನ್ನ ನೋಡ್ತಿದ್ದ ಹಾಗೇನೆ ಕಾಲ್ ಅನ್ನ ಕಟ್ ಮಾಡ್ತಿರ್ತಾನೆ. ನಂತರದ ಸೀನಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ತನ್ನ ಫ್ರೆಂಡ್ ಜೊತೆ ವೇಟ್ ಮಾಡ್ತಿರುವ ಜಾರ್ಜ್ ಎಂಬ ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಸ್ನೇಹಿತರೆ, ಚಿತ್ರದ ಮೊದಲ ಸೀನ್ನಲ್ಲಿ ಅರವಿಂದ್ ನಿಂದ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದ್ದ ಆ ಇಬ್ಬರು ಹುಡುಗರು ಇವನ ಫ್ರೆಂಡ್ಸ್ ಗಳೇ. ಆ ಕಡೆಯಿಂದ ಜಾರ್ಜ್ ಜೊತೆ ಫೋನ್ ನಲ್ಲಿ ಕನೆಕ್ಟ್ ಆಗಿದ್ದ ಆ ಮತ್ತೊಬ್ಬ ಹುಡುಗ ರಸ್ತೆಯಲ್ಲಿ ಹೋಗ್ತಿದ್ದ ವ್ಯಕ್ತಿಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿಬಿಡುತ್ತಾನೆ. ನೋಡಿದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅರವಿಂದ್ ಸ್ವಲ್ಪ ಸಮಯದ ಮುಂಚೆ ಪದೇ ಪದೇ ಕಾಲ್ ಮಾಡ್ತಿದ್ದ ಅವನ ಫ್ರೆಂಡೇ. ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಅಲ್ಲಿಗೆ ಬಂದ ಜಾರ್ಜ್ ಹಾಗೂ ಅವನ ಫ್ರೆಂಡ್ ಅರವಿಂದ್ ನ ಫ್ರೆಂಡ್ ಅನ್ನ ಆಂಬ್ಯುಲೆನ್ಸ್ ನಲ್ಲಿ ಹಾಕೊಂಡು ಅಲ್ಲಿಂದ ಸೀದಾ ಸಿಟಿಯ ಔಟ್ಸ್ಕರ್ಟ್ ನಲ್ಲಿದ್ದ ಫಿಗ್ ಫಾರಂ ಗೆ ಬರ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಜಾನ್ ಎಂಬ ಒಬ್ಬ ಅಮೆರಿಕನ್ ಡಾಕ್ಟರ್ ಬರ್ತಾನೆ. ಸ್ನೇಹಿತರೆ, ಇವರ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಇವರೆಲ್ಲ ಪ್ಲಾನ್ ಮಾಡಿ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ ಇರುವ ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡ್ತಿರ್ತಾರೆ. ನಂತರ ವಿಕ್ಟಿಮ್ ನನ್ನ ಸಾಯಿಸಿ ತಮಗೆ ಬೇಕಾಗಿರುವ ಬಾಡಿ ಪಾರ್ಟ್ಸ್ ಗಳನ್ನ ತೆಗೆದುಕೊಳ್ತಾರೆ. ನಂತರ ಯಾರಿಗೋ ಅನುಮಾನ ಬಾರದ ಹಾಗೆ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಫಾರಂ ನಲ್ಲಿದ್ದ ಹಂದಿಗಳಿಗೆ ತಿನ್ನಿಸ್ತಿರ್ತಾರೆ. ಈಗ ಗೊತ್ತಾಗುವ ಶಾಕಿಂಗ್ ವಿಷಯವೇನೆಂದ್ರೆ, ಅರವಿಂದ್ ನ ಕಾರ್ ನಲ್ಲಿ ಬಂದಿದ್ದ ಆ ಡಾಕ್ಟರ್ ಫಿದಾ ಅಮೆರಿಕನ್ ಡಾಕ್ಟರ್ ಆಗಿರುವ ಜಾನ್ ಅನ್ನ ಮೀಟ್ ಮಾಡೋದಕ್ಕೆ ಅಂತಾನೆ ಆ ಹಾಸ್ಪಿಟಲ್ ಗೆ ಬಂದಿರ್ತಾಳೆ. ಫಿದಾ ಜಾನ್ ಗೆ ಯಾರಿಗೋ ಅನುಮಾನ ಬಾರದ ಹಾಗೆ ಕೆಲಸವನ್ನ ಮಾಡಿ ಮುಗಿಸಿದ್ರ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಜಾನ್ ಹೌದು ಅಂತ ಹೇಳ್ತಾ, ಹೌದು ಜಾರ್ಜ್ ಹೇಳ್ತಿದ್ದ ನೀನು ಆಸ್ಟ್ರೇಲಿಯಾಗೆ ಹೋಗ್ತಿದ್ಯಂತಲ್ಲ. ಹೌದು ಡಾಕ್ಟರ್, ಆಸ್ಟ್ರೇಲಿಯಾದಲ್ಲಿ ನನಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ಕಿದೆ. ಅದಕ್ಕೆ ಜಾನ್ ಕೇಳ್ತಾನೆ, ಸರಿ ನೀನು ಆಸ್ಟ್ರೇಲಿಯಾಗೆ ಹೋದ್ರೆ ನಿನ್ನ ಬಾಯ್ ಫ್ರೆಂಡ್ ಜಾರ್ಜ್ ನ ಕತೆ ಏನು? ಅದಕ್ಕೆ ಫಿದಾ ಹೇಳ್ತಾಳೆ, ನಾನು ಆಸ್ಟ್ರೇಲಿಯಾಗೆ ಹೋಗಿ ಸೆಟಲ್ ಆದ ನಂತರ ಅವನನ್ನ ಕೂಡ ಅಲ್ಲಿಗೇನೆ ಕರೆಸಿಕೊಳ್ತೀನಿ ಅಂತ. ಜಾನ್ ಸರಿ ಅಂತ ನಮ್ಮಿಬ್ಬರ ಡೀಲ್ ಪ್ರಕಾರ ಮಾತಾಡಿದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಅಲ್ಲೇ ಇದ್ದ ಒಂದು ದೊಡ್ಡ ದುಡ್ಡನ್ನ ತುಂಬಿದ್ದ ಬ್ಯಾಗ್ ಅನ್ನ ಆಕೆ ಕೈಗೆ ಕೊಡ್ತಾನೆ. ಫಿದಾ ಆ ದುಡ್ಡನ್ನ ಇಸ್ಕೊಂಡು ಹೊರಗಡೆ ಬಂದಾಗ ಈಕೆ ಬಳಿ ಶಬಾನಾ ಎಂಬ ಒಬ್ಬಳು ನರ್ಸ್ ಬರ್ತಾಳೆ. ಮೇಡಮ್, ಲಾಸ್ಟ್ ಟೈಮ್ ಮೀಟ್ ಆದಾಗ ಯಾವ್ದಾದ್ರು ಹೋಮ್ ನರ್ಸ್ ಕೆಲಸ ಖಾಲಿ ಇದ್ರೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ. ನನಗೆ ಬರ್ತಿರುವ ಸಂಬಳದಲ್ಲಿ ಮನೆ ಮೇಂಟೈನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ, ಯಾವ್ದಾದ್ರು ಕೆಲಸ ಖಾಲಿ ಇದ್ರೆ ರೆಫರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಫಿದಾ, ಸರಿ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, 2 ದಿನ ಟೈಮ್ ಕೊಡು, ಅಷ್ಟರಲ್ಲಿ ನಿನಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಕಾರ್ನಲ್ಲಿ ಹೋಗ್ತಿರುವಾಗ ಫಿದಾ ಒಂದು ಮ್ಯಾಗಝಿನ್ ಅನ್ನ ತುಂಬಾನೇ ಸೀರಿಯಸ್ ಆಗಿ ಓದ್ತಿರ್ತಾಳೆ. ಫಿದಾ ಹಲವು ದಿನಗಳಿಂದ ಅರವಿಂದ್ಗೆ ಪರಿಚಯವಾಗಿದ್ದ ಕಾರಣ ಮೇಡಮ್ ಆ ಮ್ಯಾಗಝಿನ್ ಅಲ್ಲಿ ಏನಿದೆ ಅಂತ ಕ್ಯಾಶುವಲ್ ಆಗಿ ಕೇಳ್ತಾನೆ. ಅದಕ್ಕೆ ಫಿದಾ ಹೇಳ್ತಾಳೆ, ಏನಿಲ್ಲ, ನಮ್ಮ ದೇಶದಲ್ಲಿ ನಡೀತಿರುವ ಒಂದು ದೊಡ್ಡ ಆರ್ಗನ್ ಟ್ರಾಫಿಕಿಂಗ್ ಮಾಫಿಯಾದ ಬಗ್ಗೆ ಕೊಟ್ಟಿದ್ದಾರೆ. UK, ಅಮೆರಿಕ, ಜರ್ಮನಿ ಹೀಗೆ ಶ್ರೀಮಂತ ದೇಶಗಳಲ್ಲಿ ಭಾರತೀಯರ ಆರ್ಗನ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆಯಂತೆ. ತಮಗೆ ಬೇಕಾದವರನ್ನ ಉಳಿಸಿಕೊಳ್ಳೋದಕ್ಕೆ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ ಇರುವ ವ್ಯಕ್ತಿಗಳ ಆರ್ಗನ್ಗಳು
ಸಿಕ್ಕಿದ್ರೆ ಶ್ರೀಮಂತ ಜನರು ಕೋಟ್ಯಾಂತರ ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದಾರಂತೆ. ಭಾರತದಲ್ಲಿ ಅಮಾಯಕ ಜನಗಳನ್ನ ಸಾಯಿಸಿ ಅವರ ಬಾಡಿ ಪಾರ್ಟ್ಸ್ ಗಳನ್ನ ಹೊರದೇಶಕ್ಕೆ ಸೇಲ್ ಮಾಡ್ತಿರುವ ಒಂದು ಟೀಮ್ ಇದೆಯಂತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಅರವಿಂದ್ ಈ ರೀತಿಯ ಮನುಷ್ಯರು ಕೂಡ ಇದ್ದಾರ ಅಂತ ತುಂಬಾನೇ ಶಾಕ್ ಆಗ್ತಾನೆ. ಮತ್ತೊಂದು ಕಡೆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿದ ನಂತರ ಆಂಬ್ಯುಲೆನ್ಸ್ ಅನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಜಾರ್ಜ್ ಫಿದಾಗೆ ಕಾಲ್ ಮಾಡಿ ನಾನು ಮನೆಗೆ ಬರ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈ ಕಡೆ ಅರವಿಂದ್ ಫಿದಾಳನ್ನ ಆಕೆ ಮನೆಯ ಬಳಿ ಡ್ರಾಪ್ ಮಾಡಿದಾಗ ಈ ಬಾರಿ ಆಕೆ ಕೈಯಲ್ಲಿ ಮತ್ತೊಂದು ಹೊಸ ಬ್ಯಾಗ್ ಇರೋದನ್ನ ಅಬ್ಸರ್ವ್ ಮಾಡ್ತಾನೆ. ತಾನು ಪ್ರತಿ ಸಾರಿ ಫಿದಾಳನ್ನ ಪಿಕಪ್ ಮಾಡುವಾಗ ಆಕೆ ಕೈಯಲ್ಲಿ ಯಾವುದೇ ಬ್ಯಾಗ್ ಇರೋದಿಲ್ಲ. ಆದ್ರೆ ಆಕೆನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡುವಾಗ ಆಕೆ ಕೈಯಲ್ಲಿ ಒಂದೊಂದು ಸಾರಿ ಕೂಡ ಒಂದೊಂದು ಹೊಸ ಬ್ಯಾಗ್ ಗಳು ಇರುತ್ತವಲ್ಲ. ತನ್ನ ಬಳಿ ತಾನೊಬ್ಬಳು ಡಾಕ್ಟರ್ ಅಂತ ಹೇಳಿದ್ದ ಫಿದಾ ಬೇರೆ ಏನಾದ್ರೂ ಬಿಸ್ನೆಸ್ ಮಾಡ್ತಿರ್ಬೋದಾ ಅಂತ ಅಂದುಕೊಳ್ತಾನೆ. ನಂತರ ಅರವಿಂದ್ ಮನೆಗೆ ಹೋದಾಗ ಇವನ ಹೆಂಡತಿ ಹಾಗೂ ಮಗಳನ್ನ ನೋಡ್ತೀವಿ. ಅರವಿಂದ್ ಹಾಗೂ ಅವನ ಹೆಂಡತಿಯ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಇವರ ಮಗಳಿಗೆ ಯಾವುದೋ ಕಾಯಿಲೆ ಇದ್ದು ಇನ್ನು 6 ತಿಂಗಳಲ್ಲಿ ಆಕೆಗೆ ಆಪರೇಷನ್ ಮಾಡೋದಕ್ಕೆ ದುಡ್ಡನ್ನ ಅರೇಂಜ್ ಮಾಡಿ ಅಂತ ಹಾಸ್ಪಿಟಲ್ ನವರು ಹೇಳಿರ್ತಾರೆ. ಮತ್ತೊಂದು ಕಡೆ ಫಿದಾ ಜಾರ್ಜ್ ಜೊತೆ ಮಾತನಾಡ್ತಿರುವಾಗ ಜಾರ್ಜ್ ಇನ್ನೇನೋ ಕೆಲವೇ ದಿನಗಳಲ್ಲಿ ನಾನು ಆಸ್ಟ್ರೇಲಿಯಾಗೆ ಹೋಗ್ತೀನಿ, ಅಲ್ಲಿಯವರೆಗೂ ನಮಗೆ ಯಾವುದೇ ತೊಂದರೆಯಾಗದ ಹಾಗೆ ನಾವು ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜಾರ್ಜ್ ಹೇಳ್ತಾನೆ, ಅದಕ್ಕೆ ಅಲ್ವಾ ನಿನ್ನನ್ನ ಮೊದಲಿಗೆ ಆಸ್ಟ್ರೇಲಿಯಾಗೆ ಕಳಿಸ್ತಿರೋದು. ನಮಗೆ ಜಾನ್ ಕಡೆಯಿಂದ ಬರಬೇಕಾಗಿರುವ ಕೊನೆಯ 3 ಡೀಲ್ ನ ದುಡ್ಡು ನನ್ನ ಕೈಗೆ ಬರ್ತಿದ್ದ ಹಾಗೆ ನಾನು ಕೂಡ ಆಸ್ಟ್ರೇಲಿಯಾಗೆ ಬಂದು ನಿನ್ನನ್ನ ಜಾಯಿನ್ ಆಗ್ತೀನಿ. ಹೀಗೆ ಜಾರ್ಜ್ ಜೊತೆ ಮಾತನಾಡ್ತಿರುವಾಗ ಫಿದಾ ಅವನಿಗೇನೆ ಗೊತ್ತಾಗದ ಹಾಗೆ ಏನೋ ಸೀಕ್ರೆಟ್ ಆಗಿ ಪ್ಲಾನ್ ಮಾಡ್ತಿರುವ ರೀತಿ ನಮಗೆ ಕಾಣಿಸುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅರವಿಂದ್ ತನ್ನ ಫ್ರೆಂಡ್ ಆಗಿರುವ ಸಂತೋಷ್ಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಅವನ ಫೋನ್ ಮಾತ್ರ ಸ್ವಿಚ್ ಆಫ್ ಆಗಿರುತ್ತೆ. ಸ್ನೇಹಿತರೆ, ಆ ಸಂತೋಷ್ ಬೇರೆ ಯಾರು ಅಲ್ಲ, ಚಿತ್ರದ ಶುರುವಿನಲ್ಲಿ ಜಾರ್ಜ್ ಹಾಗೂ ಅವನ ಫ್ರೆಂಡ್ಸ್ ಗಳು ಕೊಲೆ ಮಾಡಿ ಬಾಡಿ ಪಾರ್ಟ್ಸ್ ಗಳನ್ನ ಹೊರಗಡೆ ತೆಗ್ದಿದ್ರಲ್ವಾ, ಅವನೇ ಸಂತೋಷ್. ತನ್ನ ಫ್ರೆಂಡ್ ಆಗಿದ್ದ ಸಂತೋಷ್ ಕಷ್ಟದಲ್ಲಿದ್ದ ಅಂತ ಅರವಿಂದ್ ಶೂರಿಟಿ ಕೊಟ್ಟು ಅವನಿಗೆ 1.5 ಲಕ್ಷ ಸಾಲ ಕೊಡಿಸಿರ್ತಾನೆ. ಆದ್ರೆ ಆತ ನೋಡಿದ್ರೆ ಸರಿಯಾದ ಸಮಯಕ್ಕೆ ಸಾಲವನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯವಾಗದೆ ಇವನಿಂದ ತಪ್ಪಿಸಿಕೊಂಡು ಓಡಾಡ್ತಿರ್ತಾನೆ. ಈಗ ಸಾಲಕ್ಕೆ ಇವನೇ ಶೂರಿಟಿ ಕೊಟ್ಟಿದ್ದ ಕಾರಣ ಸಾಲ ಕೊಟ್ಟವರು ಅರವಿಂದ್ಗೆ ಸಾಲ ತೀರಿಸುವಂತ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಈಗ ಮೊದಲೇ ತಮ್ಮ ಮಗಳ ಟ್ರೀಟ್ಮೆಂಟ್ಗೆ ದುಡ್ಡಿಲ್ಲ ಅಂತ ಪರದಾಡ್ತಿದ್ದ ಅರವಿಂದ್ ತನ್ನ ಫ್ರೆಂಡ್ ನ ಸಾಲವನ್ನು ಕೂಡ ಹೇಗೆ ತೀರ್ಸೋದು ಅಂತ ತಲೆ ಕೆಡುತ್ತೆ. ಮತ್ತೊಂದು ಕಡೆ ಅಫಿದಾ ಆ ನರ್ಸ್ ಶಬಾನಾಳನ್ನ ಮೀಟ್ ಮಾಡಿ, ನಿನಗೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನ ನೋಡಿದ್ದೀನಿ, ವಯಸ್ಸಾಗಿರುವ ಒಬ್ಬಳು ಮಹಿಳೆಯನ್ನ ನೋಡಿಕೊಳ್ಬೇಕು, ಅವರ ಫ್ಯಾಮಿಲಿಯವರ ಜೊತೆ ಮಾತನಾಡಿದ್ದೀನಿ, ತಿಂಗಳಿಗೆ ನಿನಗೆ 25,000 ಸಂಬಳ ಸಿಗುತ್ತೆ ಅಂತ ಹೇಳ್ತಾಳೆ. ತನಗೆ ಕೆಲಸ ಸಿಕ್ತು ಅಂತ ತುಂಬಾನೇ ಖುಷಿಯಾದ ಶಬಾನಾ ಫಿದಾಗೆ ತುಂಬಾನೇ ಥ್ಯಾಂಕ್ಸ್ ಹೇಳಿ ಮರುದಿನದಿಂದಲೇ ಕೆಲಸಕ್ಕೆ ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಶಬಾನಾ ಕೆಲಸಕ್ಕೆ ಹೋಗ್ತಿದ್ದ ಅದೇ ಅಪಾರ್ಟ್ಮೆಂಟ್ಗೆ ಫಿದಾ ಹಾಗೂ ಜಾರ್ಜ್ ಕೂಡ ಶಿಫ್ಟ್ ಆಗ್ತಾರೆ. ಶಬಾನಾ ನೋಡಿಕೊಳ್ತಿದ್ದ ಆ ವಯಸ್ಸಾದ ಮಹಿಳೆಗೆ ಒಬ್ಬಳು ಮಗಳಿದ್ದು ಅವಳ ಜೊತೆ ಶಬಾನಾ ಹಾಗೂ ಫಿದಾ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ನಂತರ ಆ ದಿನ ಮಧ್ಯಾಹ್ನ ಫಿದಾ ಅರವಿಂದ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಅವನ ಕಾರ್ನಲ್ಲಿ ಒಬ್ಬ ಶ್ರೀಮಂತ ಬಿಸ್ನೆಸ್ ಮನ್ ಅನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ. ಅರವಿಂದ್ ಅನ್ನ ಸ್ವಲ್ಪ ದೂರದಲ್ಲಿ ವೇಟ್ ಮಾಡೋದಕ್ಕೆ ಹೇಳಿ ಆ ವ್ಯಕ್ತಿಯ ಕಾರ್ನ ಒಳಗಡೆ ಹೋಗಿ ಕೂತಾಗ ಆತ ಫಿದಾಗೆ ಒಂದಷ್ಟು ದುಡ್ಡನ್ನ ಹಾಗೂ ಪಾಸ್ಪೋರ್ಟ್ ವೀಸಾವನ್ನ ಕೊಡುತ್ತಾನೆ. ಅದನ್ನ ಇಸ್ಕೊಂಡ ಫಿದಾ ವಾಪಸ್ ಬಂದಾಗ ಅರವಿಂದ್ ಆಕೆಯನ್ನ ಆಕೆ ಮನೆಗೆ ಡ್ರಾಪ್ ಮಾಡಿ ತನ್ನ ಫ್ರೆಂಡ್ ಬಳಿ ಸಾಲ ಕೇಳೋದಕ್ಕೆ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾನೆ. ಸ್ನೇಹಿತರೆ, ತನ್ನ ಫ್ರೆಂಡ್ ಸಂತೋಷ್ನ ಸಾಲಕ್ಕೆ ಶೂರಿಟಿ ಕೊಟ್ಟಿದ್ದ ಆ ದುಡ್ಡನ್ನ ತೀರ್ಸೋದಕ್ಕೆ ಅಂತಾನೆ ಅರವಿಂದ್ ತನ್ನ ಮತ್ತೊಬ್ಬ ಫ್ರೆಂಡ್ ಬಳಿ 1.5 ಲಕ್ಷ ಸಾಲ ಕೇಳಿರ್ತಾನೆ. ಇವನ ಕಷ್ಟ ಅರ್ಥ ಮಾಡಿಕೊಂಡ ಆ ಮತ್ತೊಬ್ಬ ಫ್ರೆಂಡ್ ತನ್ನ ಬಳಿ ಇದ್ದ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಕೊಟ್ಟು ಮಿಕ್ಕ 50,000 ಆನ್ಲೈನ್ ನಲ್ಲಿ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಶಾಕಿಂಗ್ಲಿ ಜಾರ್ಜ್ ನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಆ ಇಬ್ಬರು ಹುಡುಗರು ತಮ್ಮ ಮುಂದಿನ ಟಾರ್ಗೆಟ್ ಅನ್ನ ಫಾಲೋ ಮಾಡ್ತಾ ಆ ರೆಸ್ಟೋರೆಂಟ್ ಗೆನೆ ಬಂದಿರ್ತಾರೆ. ಸ್ನೇಹಿತರೆ, ಜಾರ್ಜ್ ಟೀಮ್ ನ ಮುಂದಿನ ಟಾರ್ಗೆಟ್ ಬೇರೆ ಯಾರು ಅಲ್ಲ, ಈಗ ತಾನೆ ಅರವಿಂದ್ ಮೀಟ್ ಮಾಡಿದ ಅವನ ಫ್ರೆಂಡೇ. ನಂತರ ಅರವಿಂದ್ ತನ್ನ ಫ್ರೆಂಡ್ ಬಳಿ 1 ಲಕ್ಷ ರೂಪಾಯಿ ಕ್ಯಾಶ್ ಇಸ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನನ್ನ ಫಾಲೋ ಮಾಡಿದ ಬೇರೆ ಇಬ್ಬರು ಕಳ್ಳರು ಆ ದುಡ್ಡನ್ನ ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ. ಅರವಿಂದ್ ಹ್ಯಾಂಡಿಕ್ಯಾಪ್ ಆಗಿದ್ದ ಕಾರಣ ಅವರನ್ನ ಚೇಸ್ ಮಾಡಿ ತನ್ನ ದುಡ್ಡನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಸಾಲಕ್ಕೆ ಈಸ್ಕೊಂಡಿದ್ದ ದುಡ್ಡು ಕೂಡ ಕಳ್ಳತನ ಆಯ್ತಲ್ಲ ಅಂತ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಸಬ್ ಇನ್ಸ್ಪೆಕ್ಟರ್ ಇವನ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಂಡು ಆ ಕಳ್ಳರ ಗುರುತುಗಳನ್ನ ಪಟ್ಟಿ ಮಾಡ್ಕೊಂಡು ಅವರನ್ನ ಹಿಡಿದು ನಿನ್ಗೆ ಕಾಲ್ ಮಾಡ್ತೀವಿ ಅಂತ ಕಳುಹಿಸಿ ಕೊಡ್ತಾರೆ. ಅರವಿಂದ್ ಮುಂದೇನ್ ಮಾಡೋದು ಅಂತ ಗೊತ್ತಾಗದೆ ಮನೆಗೆ ಅದೇ ಬೇಜಾರಲ್ಲಿ ವಾಪಸ್ ಹೋಗ್ತಿರುವಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಂಡಾಗ ಒಂದು ಟ್ವಿಸ್ಟ್
ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ತನ್ನ ಬಳಿದ್ದ 1,00,000 ರೂಪಾಯಿಯನ್ನ ಆ ಕಳ್ಳರು ಕಿತ್ಕೊಂಡು ಎಸ್ಕೇಪ್ ಆಗ್ತಿರುವಾಗ ಈತ ಅವರನ್ನ ಚೇಸ್ ಮಾಡಿರ್ತಾನೆ. ಅಂದ್ರೆ ಈತ ಹ್ಯಾಂಡಿಕ್ಯಾಪ್ ಅಲ್ಲ, ಇವನ ಕಾಲ್ಗಳು ಸರಿಯಾಗಿ ಇರುತ್ತವೆ. ಆದ್ರೆ ಆ ಇಬ್ಬರು ಕಳ್ಳರು ಇವನಿಗೆ ಸರಿಯಾಗಿ ಹೊಡೆದು ಆ ದುಡ್ಡನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾರೆ. ಮರುದಿನ ಅರವಿಂದ್ ನ ಫ್ರೆಂಡ್ಗೆ ಸಾಲ ಕೊಟ್ಟಿದ್ದ ಆ ವ್ಯಕ್ತಿ ಇವನ ಕಾರ್ನ ಒಳಗಡೆ ಬಂದು ಕೂತು ನಿನ್ನ ದುಡ್ಡನ್ನ ಕೊಡೋವರೆಗೂ ಕಾರ್ನಿಂದ ಕೆಳಗಡೆ ಇಳಿಯೋದಿಲ್ಲ ಅಂತ ಹಠ ಮಾಡ್ತಾನೆ. ಅರವಿಂದ್ ಅವನಿಗೆ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನನ್ನ ಸಾಲವನ್ನ ತೀರ್ಸೋದಕ್ಕೆ ಅಂತಾನೆ ಈಸ್ಕೊಂಡಿದ್ದ ದುಡ್ಡನ್ನ ಯಾರೋ ಕಳ್ಳತನ ಮಾಡಿದ್ರು ಅಂತ ಹೇಳಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆತ ಮಾತ್ರ ಇವನ ಮಾತನ್ನ ಕಿವಿಗೂ ಕೂಡ ಹಾಕಿಕೊಳ್ಳದೆ ನೀನು ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಕಾರನ್ನ ಅಡ ಇಡು ಅಂತ ಥ್ರೆಟನ್ ಮಾಡ್ತಾನೆ. ಅದೇ ಸಮಯಕ್ಕೆ ಆ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಸಿಕ್ಕಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ತಕ್ಷಣ ಅರವಿಂದ್ ಸಾಲ ಕೊಟ್ಟಿದ್ದ ಆ ವ್ಯಕ್ತಿಯನ್ನ ಕೂಡ ತನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾನೆ. ಪೊಲೀಸರು ಆ ಇಬ್ಬರು ಕಳ್ಳರಲ್ಲಿ ಒಬ್ಬನನ್ನ ಹಿಡಿದಿರ್ತಾರೆ. ಆದ್ರೆ ಅವನ ಬಳಿ ಅರವಿಂದ್ ನ ದುಡ್ಡು ಇರೋದಿಲ್ಲ. ನಂತರ ಸಬ್ ಇನ್ಸ್ಪೆಕ್ಟರ್ ಸಾಲ ಕೊಟ್ಟಿದ್ದ ಆ ವ್ಯಕ್ತಿಗೆ ಅರವಿಂದ್ಗೆ ನಿನ್ನ ಸಾಲವನ್ನ ತೀರ್ಸೋದಕ್ಕೆ ಸ್ವಲ್ಪ ಟೈಮ್ ಕೊಡು ಅಂತ ವಾರ್ನ್ ಮಾಡಿ ಕಳುಹಿಸಿ ಕೊಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅರವಿಂದ್ ಎಂದಿನಂತೆ ರೆಡಿಯಾಗಿ ತನ್ನ ಕ್ಯಾಬ್ ಅನ್ನ ತೆಗೆದುಕೊಂಡು ಸಿಟಿಗೆ ಬರ್ತಾನೆ. ಯಾವ್ದಾದರೂ ಆರ್ಡರ್ಗಳು ಸಿಗುತ್ತಾ ಅಂತ ಕಾಯ್ತಿರುವಾಗ ಅಲ್ಲಿಗೆ ಜಾರ್ಜ್ ಬರ್ತಾನೆ. ಸ್ನೇಹಿತರೆ, ಈ ಜಾರ್ಜ್ ಆ ಫಿದಾಳ ಗಂಡ ಅಂತ ಅರವಿಂದ್ಗೆ ಗೊತ್ತಿರೋದಿಲ್ಲ. ಜಾರ್ಜ್ ಅರವಿಂದ್ ನ ಕ್ಯಾಬ್ ಅನ್ನ ನೋಡ್ತಿದ್ದ ಹಾಗೇನೆ ತನ್ನ ಕಾರ್ ಕೆಟ್ಟು ಹೋಗಿದೆ ಅಂತ ನಾಟಕ ಮಾಡ್ತಾ ನಾನು ಹೇಳುವ ಅಡ್ರೆಸ್ಗೆ ಕರೆದುಕೊಂಡು ಹೋಗುವಂತ ದುಡ್ಡಿನ ಆಸೆ ತೋರಿಸ್ತಾನೆ. ಸರಿ ಅಂತ ಅರವಿಂದ್ ಆತ ಹೇಳಿದ ಅಡ್ರೆಸ್ಗೆ ಅಂದ್ರೆ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಆ ಫಿಗ್ ಫಾರಂಗೆ ಬರ್ತಾನೆ. ಸ್ನೇಹಿತರೆ, ಇಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಡಾಕ್ಟರ್ ಜಾನ್ ಕೊಟ್ಟಿದ್ದ ದುಡ್ಡನ್ನ ಹಂಚಿಕೊಳ್ಳುವ ವಿಚಾರದಲ್ಲಿ ಇವರ ಟೀಮ್ ನಲ್ಲಿ ಜಗಳ ಶುರುವಾಗಿರುತ್ತೆ. ಈ ಜಾರ್ಜ್ ಆ ಫಾರಂಗೆ ಬಂದು ದುಡ್ಡಿನ ವಿಷಯದಲ್ಲಿ ತನ್ನ ಫ್ರೆಂಡ್ಗೆ ಹೊಡಿತಿರೋದನ್ನ ನೋಡಿದ ಅರವಿಂದ್ಗೆ ಭಯ ಆಗಿ ತಕ್ಷಣ ತನ್ನ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಆ ಡಾಕ್ಟರ್ ಜಾನ್ ಕೊಟ್ಟಿದ್ದ ದುಡ್ಡಿನ ಬ್ಯಾಗ್ ಅನ್ನ ತೆಗೆದುಕೊಂಡು ಜಾರ್ಜ್ ಹೊರಗಡೆ ಬಂದು ನೋಡಿದ್ರೆ ಅರವಿಂದ್ ಆಗಲೇ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಇಷ್ಟೊತ್ತು ದುಡ್ಡಿಗೋಸ್ಕರ ನನ್ನ ಫ್ರೆಂಡ್ ಅನ್ನ ಕೊಲೆ ಮಾಡ್ತಿರೋದನ್ನ ನೋಡಿದ ಅರವಿಂದ್ ಯಾರ ಬಳಿನಾದ್ರೂ ಬಾಯ್ ಬಿಟ್ರೆ ನನ್ನ ಕತೆ ಮುಗಿತು ಅಂತ ತನ್ನ ಫ್ರೆಂಡ್ ನ ಕಾರ್ ನಲ್ಲಿ ಅರವಿಂದ್ ಅನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅರವಿಂದ್ ತುಂಬಾನೇ ಸ್ಪೀಡ್ ಆಗಿ ಕಾರನ್ನ ಡ್ರೈವ್ ಮಾಡಿ ಅವನಿಗೆ ಗೊತ್ತಾಗದ ಹಾಗೆ ಪಕ್ಕದ ರಸ್ತೆಯಲ್ಲಿ ಕಾರನ್ನ ಟರ್ನ್ ಮಾಡಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಜಾರ್ಜ್ ನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ರಿಷಿ ಹಾಗೂ ಮನು ತಮಗೆ ದುಡ್ಡು ಸಿಗುತ್ತೆ ಅಂತ ಖುಷಿಯಿಂದ ಆ ಫಾರಂಗೆ ಬರ್ತಾರೆ. ಆದ್ರೆ ದುಡ್ಡಿನ ಆಸೆಗೆ ಜಾರ್ಜ್ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ರೋಷನ್ ಅನ್ನ ಕೊಲೆ ಮಾಡಿದ್ದಾನೆ ಅಂತ ಇವರಿಬ್ಬರಿಗೆ ಗೊತ್ತಾಗುತ್ತೆ. ಈಗ ಜಾರ್ಜ್ ಹಾಗೂ ಫಿದಾ ದುಡ್ಡನ್ನ ತೆಗೆದುಕೊಂಡು ಆಸ್ಟ್ರೇಲಿಯಾಗೆ ಎಸ್ಕೇಪ್ ಆಗೋದಕ್ಕೂ ಮುಂಚೆ ಅವರಿಬ್ಬರನ್ನ ಹಿಡಿಬೇಕು ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಜಾರ್ಜ್ ದುಡ್ಡು ಸಿಕ್ಕ ಖುಷಿಯಲ್ಲಿ ಫ್ಲಾಟ್ಗೆ ವಾಪಸ್ ಬಂದಾಗ ಅಲ್ಲೇ ಇದ್ದ ಸೆಕ್ಯೂರಿಟಿ ಮನೆಯ ಬೀಗವನ್ನ ಕೊಡ್ತಾನೆ. ಸರ್, ಮೇಡಮ್ ಹೊರಗಡೆ ಹೋದ್ರು, ನಿಮಗೆ ಈ ಬೀಗವನ್ನ ಕೊಡೋದಕ್ಕೆ ಹೇಳಿದ್ರು ಅಂತ ಹೇಳ್ತಾನೆ. ಸರಿ ಅಂತ ಬೀಗ ಇಸ್ಕೊಂಡು ಒಳಗಡೆ ಬಂದ ಜಾರ್ಜ್ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ತಿರುವಾಗ ಶಾಕಿಂಗ್ಲಿ ಹಿಂದಿನಿಂದ ಇವನ ಮೇಲೆ ಯಾರೋ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಶಾಕ್ ಆದ ಜಾರ್ಜ್ ಹಿಂದಕ್ಕೆ ತಿರುಗಿ ನೋಡೋಷ್ಟರಲ್ಲೇ ಶಾಕಿಂಗ್ಲಿ ಫಿದಾನೆ ತನ್ನ ಬಾಯ್ ಫ್ರೆಂಡ್ ಜಾರ್ಜ್ಗೆ ಸುತ್ತಿಗೆಯಿಂದ ತುಂಬಾನೇ ಭೀಕರವಾಗಿ ಹೊಡೆದು ಸಾಯಿಸಿ ಬಿಡ್ತಾಳೆ. ಸ್ನೇಹಿತರೆ, ಪಕ್ಕ ಕ್ರಿಮಿನಲ್ ಆಗಿದ್ದ ಈ ಫಿದಾ ಆ ದುಡ್ಡನ್ನ ತೆಗೆದುಕೊಂಡು ಎಸ್ಕೇಪ್ ಆಗೋದಕ್ಕೆ ತನ್ನ ಬಾಯ್ ಫ್ರೆಂಡ್ ಜಾರ್ಜ್ ನನ್ನೇ ಕೊಲೆ ಮಾಡಿರ್ತಾಳೆ. ಸ್ನೇಹಿತರೆ, ಫಿದಾ ತನ್ನ ಹೊರಗಡೆ ಹೋಗಿದ್ದೆ ಅಂತ ಬಿಲ್ಡಿಂಗ್ ನ ಸೆಕ್ಯೂರಿಟಿ ನಂಬುವ ಹಾಗೆ ಮಾಡೋದಕ್ಕೆ ಅವನ ಬಳಿ ಹೋಗಿ ಮನೆಯ ಬೀಗವನ್ನ ಕೊಡ್ತಾಳೆ. ನಂತರ ದುಡ್ಡಿನ ಆಸೆ ತೋರಿಸಿ ಶಬಾನಾಳ ಸಹಾಯದಿಂದ ಬುರ್ಕಾ ಹಾಕೊಂಡು ವಾಪಸ್ ಬಿಲ್ಡಿಂಗ್ ನ ಒಳಗಡೆ ಬರ್ತಾಳೆ. ಈಗ ಫಿದಾ ಬುರ್ಕಾ ಹಾಕೊಂಡಿದ್ದ ಕಾರಣ ಸೆಕ್ಯೂರಿಟಿಗೆ ಅದು ಫಿದಾ ಅಂತ ಗೊತ್ತೇ ಆಗೋದಿಲ್ಲ. ಈಗ ಶಬಾನಾಳನ್ನ ಮುಂದೆ ಕಳಿಸಿ ತಮ್ಮ ಮನೆಯ ಮುಂದೆ ಇರುವ ಸಿಸಿಟಿವಿ ಕ್ಯಾಮೆರಾಗಳು ಜಾಮ್ ಆಗುವ ಹಾಗೆ ಮಾಡ್ತಾಳೆ. ನಂತರ ತನ್ನ ಬಳಿ ಇದ್ದ ಮತ್ತೊಂದು ಡೂಪ್ಲಿಕೇಟ್ ಕೀಯಿಂದ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬಂದು ಜಾರ್ಜ್ ಬಂದಾಗ ಅವನನ್ನ ಕೊಲೆ ಮಾಡಿರ್ತಾಳೆ. ಅಷ್ಟು ಮಾತ್ರವಲ್ಲದೆ ಫಿದಾ ಶಬಾನಾಳ ಸಹಾಯದಿಂದ ದುಡ್ಡಿನ ಆಸೆಗೆ ತನ್ನ ಬಾಯ್ ಫ್ರೆಂಡ್ ಜಾರ್ಜ್ ನ ಬಾಡಿ ಆರ್ಗನ್ಸ್ ಗಳನ್ನ ಹೊರಗಡೆ ತೆಗೆದು ಅವುಗಳನ್ನ ಕೂಡ ಸೇಲ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾಳೆ. ನಂತರ ಮತ್ತೆ ವಾಪಸ್ ಬುರ್ಕಾ ಹಾಕೊಂಡು ಹೊರಗಡೆ ಬಂದು ತಾನು ತಂದಿದ್ದ ಆ ಬಾಡಿ ಆರ್ಗನ್ಸ್ ಗಳನ್ನ ಆ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಗೆ ಸೇಲ್ ಮಾಡ್ತಾಳೆ. ಬಂದಿದ್ದ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಶಬಾನಾಗೆ ಕೊಟ್ಟು ಇನ್ ಮುಂದೆ ನನಗೂ ನಿನಗೂ ಯಾವುದೇ ಲಿಂಕ್ ಇಲ್ಲ, ನನ್ನನ್ನ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡಬೇಡ ಅಂತ ಹೇಳಿ ಕಳುಹಿಸಿ ಬಿಡ್ತಾಳೆ. ನಂತರ ಬುರ್ಕಾ ರಿಮೂವ್ ಮಾಡಿ ವಾಪಸ್ ಬಿಲ್ಡಿಂಗ್ ಬಳಿ ಬಂದು ನಾನು ಈಗ ತಾನೇ ಮನೆಗೆ ವಾಪಸ್ ಬರ್ತಿದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ತಾಳೆ. ಈಗ ಫ್ಲಾಟ್ ನಲ್ಲಿರುವ ಜಾರ್ಜ್ ನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡ್ಬೇಕಲ್ವಾ, ಅದಕ್ಕೆ ಒಂದು ಪ್ಲಾನ್ ಮಾಡಿ ಸೆಕ್ಯೂರಿಟಿಗೆ ಸ್ವಲ್ಪ
ಸ್ವಲ್ಪ ದುಡ್ಡನ್ನ ಕೊಟ್ಟು ಡ್ರಿಂಕ್ಸ್ ಅನ್ನ ತರೋದಕ್ಕೆ ಹೇಳ್ತಾಳೆ. ನಂತರ ಅರವಿಂದ್ಗೆ ಕಾಲ್ ಮಾಡಿ ಅಳುತ್ತಾ, ಅರವಿಂದ್, ನಾನೊಂದು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ, ನೀನು ತಕ್ಷಣ ಒಂದು ದೊಡ್ಡ ಸೂಟ್ ಕೇಸ್ ಅನ್ನ ಪರ್ಚೇಸ್ ಮಾಡಿ ನನ್ನ ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈತ ತನ್ನ ಫ್ಲಾಟ್ ನಲ್ಲಿ ಒಂದು ಕೊಲೆಯನ್ನ ಮಾಡಿದ್ದಾಳೆ ಅನ್ನೋ ವಿಷಯ ಅರವಿಂದ್ಗೆ ಗೊತ್ತಿಲ್ಲದೆ ಕ್ಯಾಶುಯಲ್ ಆಗಿ ದೊಡ್ಡ ಸೂಟ್ ಕೇಸ್ ಅನ್ನ ತೆಗೆದುಕೊಂಡು ಇವಳ ಮನೆಗೆ ಬರ್ತಾನೆ. ಈತ ಒಳಗಡೆ ಬರ್ತಿದ್ದ ಹಾಗೇನೆ ಫಿದಾ ಅಳುತ್ತಾ ನಾಟಕ ಮಾಡ್ತಾ ತನ್ನ ಮೈಗೆ ಅಂಟಿದ್ದ ಜಾರ್ಜ್ ನ ರಕ್ತವನ್ನ ಅವನ ಬಟ್ಟೆಗೂ ಕೂಡ ಅಂಟಿಸಿ ಬಿಡ್ತಾಳೆ. ಶಾಕ್ ಆದ ಅರವಿಂದ್, ಮೇಡಮ್ ಏನಾಯ್ತು, ಅಷ್ಟಕ್ಕೂ ಈ ರಕ್ತ ಯಾರ್ದು, ನೀವ್ಯಾಕೆ ಅಳ್ತಿದ್ದೀರಾ ಅಂತ ವಿಚಾರಿಸ್ತಾನೆ. ಫಿದಾ ನಾಟಕ ಮಾಡ್ತಾ, ಅರವಿಂದ್, ನನ್ನ ಕೈಯಿಂದ ಜಾರ್ಜ್ ನ ಕೊಲೆ ಆಯ್ತು ಅಂತ ಕರೆದುಕೊಂಡು ಹೋಗಿ ಅವನ ಡೆಡ್ ಬಾಡಿಯನ್ನ ತೋರಿಸ್ತಾಳೆ. ಜಾರ್ಜ್ ನ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಇವತ್ತು ಬೆಳಿಗ್ಗೆ ತನ್ನ ಕಾರ್ ನಲ್ಲಿ ಆ ಫಾರಂಗೆ ಹೋಗಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದು ಇವನೇ ಅಂತ ಅರವಿಂದ್ಗೆ ಫ್ಲಾಶ್ ಆಗುತ್ತೆ. ಈಗ ಇಲ್ಲೇನೋ ನಡೀತಿದೆ ಅಂತ ಅರವಿಂದ್ಗೆ ಅನುಮಾನ ಬಂದು, ಮೇಡಮ್ ಇಲ್ಲೇನೆ ಆಗಿರ್ಲಿ, ನನ್ನನ್ನ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಿ, ನಿಮಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ಪೊಲೀಸರಿಗೆ ಕಾಲ್ ಮಾಡಿ, ನಾನು ತಕ್ಷಣ ಇಲ್ಲಿಂದ ಹೋಗ್ತೀನಿ ಅಂತ ಹೊರಡೋದಕ್ಕೆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡಿದ್ರೆ ಡೋರೇ ಓಪನ್ ಆಗೋದಿಲ್ಲ. ಯಾಕಂದ್ರೆ ಫಿದಾ ಈತ ಒಳಗಡೆ ಬರ್ತಿದ್ದ ಹಾಗೆ ಅವನಿಗೆ ಗೊತ್ತಾಗದ ಹಾಗೆ ಡೋರ್ ಅನ್ನ ಲಾಕ್ ಮಾಡಿಸಿರ್ತಾಳೆ. ಈಗ ಫಿದಾ ವಿಚಿತ್ರವಾಗಿ ನಗುತ್ತಾ ಇಷ್ಟು ದಿನ ತಾನು ಮಾಡಿದ್ದ ಪ್ಲಾನ್ ನ ಬಗ್ಗೆ ರಿವೀಲ್ ಮಾಡ್ತಾಳೆ. ಇಷ್ಟು ದಿನ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಿನ್ನ ಕ್ಯಾಬ್ ಅನ್ನ ಯಾಕೆ ಯೂಸ್ ಮಾಡ್ತಿದ್ದೆ ಗೊತ್ತಾ, ಮುಂದೊಂದು ದಿನ ನಾನು ಜಾರ್ಜ್ ನನ್ನ ಕೊಲೆ ಮಾಡಿದಾಗ ನಿನ್ನ ಸಹಾಯದಿಂದ ಅವನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಸ್ಬೇಕು ಅಂತ. ಈಗ ಜಾರ್ಜ್ ನ ಕೊಲೆಯಾಗಿರುವ ಸಮಯದಲ್ಲಿ ನೀನು ಮನೆಯ ಒಳಗಡೆ ಬಂದಿರೋದಕ್ಕೆ ಬಿಲ್ಡಿಂಗ್ ನ ಸಿಸಿಟಿವಿ ಕ್ಯಾಮ್ರಾಗಳ ಫುಟೇಜ್ ಗಳಿದೆ. ಜೊತೆಗೆ ನೀನು ಒಳಗಡೆ ಬರ್ತಿದ್ದ ಹಾಗೆ ಬೇಕಂತಲೇ ಜಾರ್ಜ್ ನ ರಕ್ತವನ್ನ ನಿನ್ನ ಬಟ್ಟೆಗೆ ಅಂಟಿಸಿದ್ದೀನಿ. ಈಗ ನೀನು ಒಂದು ವೇಳೆ ಈ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಹಲವು ತಿಂಗಳಿಂದ ನಮ್ಮಿಬ್ಬರ ಮಧ್ಯ ಅಫೇರ್ ಇತ್ತು. ಈ ವಿಷಯ ನನ್ನ ಬಾಯ್ ಫ್ರೆಂಡ್ ಜಾರ್ಜ್ಗೆ ಗೊತ್ತಾದ ನಂತರ ಹೆದರಿಕೊಂಡು ನಾವಿಬ್ಬರೇ ಸೇರಿ ಅವನನ್ನ ಕೊಲೆ ಮಾಡಿದ್ವಿ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ನಾನು ಹಾಗೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಪೊಲೀಸರು ನಿನ್ನನ್ನ ಅರೆಸ್ಟ್ ಮಾಡಿ ನಿನ್ನ ಹೆಂಡತಿ ಹಾಗೂ ಮಗಳು ಬೀದಿಗೆ ಬರ್ತಾರೆ. ನನಗೆ ಸಹಾಯ ಮಾಡಿದ್ರೆ ಕೊನೆಯಲ್ಲಿ ನಿನ್ಗೂ ಕೂಡ ಸ್ವಲ್ಪ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾಳೆ. ಈಗ ಅರವಿಂದ್ ಹೆದರಿಕೊಂಡು ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಪಿಕೊಂಡಾಗ ಫಿದಾ ತಕ್ಷಣ ಜಾರ್ಜ್ ನ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಆತ ತಂದಿದ್ದ ದೊಡ್ಡ ಸೂಟ್ ಕೇಸ್ಗೆ ತುಂಬುತ್ತಾಳೆ. ನಂತರ ಅರವಿಂದ್ಗೆ ಆ ಸೂಟ್ ಕೇಸ್ ಅನ್ನ ಕೊಟ್ಟು ಯಾರಿಗೋ ಗೊತ್ತಾಗದ ಹಾಗೆ ಡಿಸ್ಪೋಸ್ ಮಾಡಿ ಬಾ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಅರವಿಂದ್ ಆ ಡೆಡ್ ಬಾಡಿಯನ್ನ ಯಾರಿಗೋ ಗೊತ್ತಾಗದ ಹಾಗೆ ಡಿಸ್ಪೋಸ್ ಮಾಡಿ ವಾಪಸ್ ಇವಳ ಮನೆಗೆ ಬರ್ತಾನೆ. ನಂತರ ಮತ್ತೇನೋ ಪ್ಲಾನ್ ಮಾಡಿ ಇವನ ಕಾರ್ ನಲ್ಲಿ ಈಕೆ ಹೇಳಿದ ಅಡ್ರೆಸ್ಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಈಕೆ ಪ್ಲಾನ್ ಏನಾಗಿರುತ್ತೆ ಅಂದ್ರೆ ತಾನು ಆಸ್ಟ್ರೇಲಿಯಾಗೆ ವಾಪಸ್ ಹೋಗೋದಕ್ಕೂ ಮುಂಚೆ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಬೇಕು. ಅಂದ್ರೆ ಜಾರ್ಜ್ ನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ದು ಈ ಅರವಿಂದ್ ಅಂತ ಪೊಲೀಸರಿಗೆ ಯಾವತ್ತಾದ್ರೂ ಗೊತ್ತಾದ್ರೆ ನಾನು ಪಕ್ಕ ಜೈಲಿಗೆ ಹೋಗ್ತೀನಿ. ಹಾಗಾಗ್ಬಾರ್ದು ಅಂದ್ರೆ ಇವನನ್ನ ಕೂಡ ಕೊಲೆ ಮಾಡ್ಬೇಕು ಅಂತ ಕಾರ್ ನಲ್ಲಿ ಹೋಗ್ತಿರುವಾಗ ತನ್ನ ಗನ್ ಅನ್ನ ಹೊರಗಡೆ ತೆಗೆದು ಇನ್ನೇನೋ ಶೂಟ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಇವರ ಕಾರನ್ನ ಮತ್ಯಾರೋ ಫಾಲೋ ಮಾಡ್ತಿರ್ತಾರೆ. ಸ್ನೇಹಿತರೆ, ಅದು ಬೇರೆ ಯಾರು ಅಲ್ಲ, ಜಾರ್ಜ್ ನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ರಿಷಿ ಹಾಗೂ ಮನೋ. ಫಿದಾ ಬಳಿ ಇರುವ ದುಡ್ಡನ್ನ ಹೇಗಾದ್ರೂ ಮಾಡಿ ಪಡೆದುಕೊಳ್ಬೇಕು ಅಂತ ಇವರ ಕಾರನ್ನ ಅಡ್ಡ ಹಾಕಿದ ಅವರಿಬ್ಬರು ಸರಿಯಾಗಿ ಹೊಡೆದು ಮತ್ತದೆ ಫಿಗ್ ಫಾರಂಗೆ ಕರೆದುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿರ್ತೀವಿ. ಒಂದು ವೇಳೆ ಜಾರ್ಜ್ ಕದ್ದಿರುವ ದುಡ್ಡು ವಾಪಸ್ ಬರ್ಲಿಲ್ಲ ಅಂದ್ರೆ ಈ ಅರವಿಂದ್ ನ ಬಾಡಿ ಆರ್ಗನ್ಸ್ ಗಳನ್ನ ಸೇಲ್ ಮಾಡಿ ದುಡ್ಡನ್ನ ವಾಪಸ್ ಪಡಿಬೇಕು ಅಂತ ಅವನ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾರೆ. ನಂತರ ಫಿದಾ ಜಾರ್ಜ್ ನನ್ನ ಸಾಯಿಸಿದ್ದಾಳೆ ಅನ್ನುವ ವಿಷಯ ಗೊತ್ತಿಲ್ಲದೆ ಆತ ಎಲ್ಲಿದ್ದಾನೆ ಅಂತ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಎಷ್ಟೇ ಹೊಡೆದ್ರು ಕೂಡ ಫಿದಾ ಬಾಯ್ ಬಿಡದ ಕಾರಣ ಖಂಡಿತ ಆ ಜಾರ್ಜ್ ಇಲ್ಲೇ ಎಲ್ಲೋ ದುಡ್ಡನ್ನ ತೆಗೆದುಕೊಂಡು ಬಚ್ಚಿಟ್ಟುಕೊಂಡಿರ್ತಾನೆ. ರಿಷಿ, ನೀನೊಂದು ಕೆಲಸ ಮಾಡ್ತಿರೋ, ಇವರಿಬ್ಬರನ್ನ ಇಲ್ಲೇ ಕೂಡಿಟ್ಟು ನೋಡಿಕೊಳ್ತಿರೋ, ನಾನು ಆ ಜಾರ್ಜ್ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ ದುಡ್ಡನ್ನ ವಸೂಲಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಒಳಗಡೆ ಫಿದಾ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಬೇಕು ಅಂತ ನೋಡ್ತಿರುವಾಗ ಅರವಿಂದ್ ಹ್ಯಾಂಡಿಕ್ಯಾಪ್ ಅಲ್ಲ, ಆತನ ಕಾಲು ನಾರ್ಮಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಹ್ಯಾಂಡಿಕ್ಯಾಪ್ ಅಲ್ಲದೆ ಇದ್ರು ಯಾಕೆ ನಾಟಕ ಮಾಡ್ತಿದ್ಯಾ ಅಂತ ವಿಚಾರಿಸಿದಾಗ ಅರವಿಂದ್ ಚಿಕ್ಕ ವಯಸ್ಸಿನಲ್ಲಿ ನಡೆದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ, ಚಿಕ್ಕ ವಯಸ್ಸಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅರವಿಂದ್ ಕಲರಿ ಪಟ್ಟು ಪ್ರಾಕ್ಟೀಸ್ ಮಾಡ್ತಿರುವಾಗ ಕಾಲನ್ನ ಮುರಿದುಕೊಂಡಿರ್ತಾನೆ. ಆದ್ರೆ ಈತನ ಕಾಲು ವಾಪಸ್ ಹುಷಾರಾಗೋಷ್ಟರಲ್ಲಿ ಆ ಕಾಂಪಿಟೇಷನ್ ಮುಗ್ದಿರುತ್ತೆ. ಆದ್ರೆ ಇವನ ಕಾಲು ಮುರಿದಾಗ ಎಲ್ಲರೂ ಇವನ ಮೇಲೆ ತೋರಿಸ್ತಿದ್ದ ಸಿಂಪತಿ ಅರವಿಂದ್ಗೆ ಇಷ್ಟವಾಗಿರುತ್ತೆ. ಅಂದಿನಿಂದ ತನ್ನ ಕಾಲು ರೆಡಿಯಾಗಿ ಇಲ್ಲ, ತಾನೊಬ್ಬ ಹ್ಯಾಂಡಿಕ್ಯಾಪ್ ಅಂತ ನಾಟಕ ಮಾಡ್ತಾ ಕ್ಯಾಬ್ ಅನ್ನ ಓಡಿಸೋದಕ್ಕೆ ಶುರು ಮಾಡಿರ್ತಾನೆ. ಈತ ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ಕ್ಯಾಬ್ ಅನ್ನ ಓಡಿಸ್ತಿದ್ದಾನೆ ಅಂತ ಒಂದಷ್ಟು ಜನ ಈತ ಕೇಳಿದಕ್ಕಿಂತ ಹೆಚ್ಚು ದುಡ್ಡನ್ನ ಕೊಡ್ತಿರ್ತಾರೆ.
ಈಗ ಶಾಕ್ ಆದ ಫಿದಾ ಜಾರ್ಜ್ ನ ಡೆಡ್ ಬಾಡಿಯನ್ನ ಏನ್ ಮಾಡ್ದೆ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಅರವಿಂದ್ ಹೇಳ್ತಾನೆ, ಪೊಲೀಸರ ಕಣ್ತಪ್ಪಿಸಿ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಯಾರಿಗೋ ಗೊತ್ತಾಗದ ಹಾಗೆ ನಮ್ಮ ಮನೆಯ ಹಿಂದೆ ಇರುವ ವಾಶ್ರೂಮ್ ನ ಒಳಗಡೆ ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಈಗ ಇಬ್ಬರು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಬೇಕು ಅಂತ ಪ್ಲಾನ್ ಮಾಡಿ ಇಬ್ಬರು ಜಗಳವಾಡ್ತಿರುವ ರೀತಿ ಗಲಾಟೆ ಮಾಡಿ ರಿಷಿ ಒಳಗಡೆ ಬರುವ ಹಾಗೆ ಮಾಡ್ತಾರೆ. ಆತ ಒಳಗಡೆ ಬರ್ತಿದ್ದ ಹಾಗೆ ಇಬ್ಬರು ಸೇರಿ ಅವನಿಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡ್ತಾರೆ. ನಂತರ ಇನ್ನೇನು ಅಲ್ಲಿಂದ ತಪ್ಪಿಸಿಕೊಳ್ಬೇಕು ಅಂತ ನೋಡ್ತಿರುವಷ್ಟರಲ್ಲೇ ಫಿದಾ ಅರವಿಂದ್ ಅನ್ನ ಕೂಡ ಸಾಯಿಸಿ ಬಿಡ್ಬೇಕು ಅಂತ ಅವನಿಗೂ ಚುಚ್ಚಿ ಬಿಡ್ತಾಳೆ. ಆದ್ರೆ ಅರವಿಂದ್ ಸಾಯದೆ ಸುಧಾರಿಸಿಕೊಂಡು ಅಲ್ಲೇ ಇದ್ದ ಒಂದು ಕಬ್ಬಿಣದ ರಾಡ್ ನಿಂದ ಈಕೆಯ ಹೊಟ್ಟೆಗೆ ಚುಚ್ಚಿ ಬಿಡ್ತಾನೆ. ನಂತರ ಅಲ್ಲೇ ಇದ್ದ ಬ್ಯಾಗ್ ನಿಂದ ತನ್ನ ಮಗಳ ಟ್ರೀಟ್ಮೆಂಟ್ ಗೆ ಅಂತ ಸ್ವಲ್ಪ ದುಡ್ಡನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸ್ವಲ್ಪ ಸಮಯದ ನಂತರ ಜಾರ್ಜ್ ನನ್ನ ಹುಡುಕಿಕೊಂಡು ಹೋಗಿದ್ದ ಆ ಮತ್ತೊಬ್ಬ ಹುಡುಗ ವಾಪಸ್ ಬರುತ್ತಾನೆ. ಆತ ಅಲ್ಲೇ ಇದ್ದ ದುಡ್ಡನ್ನ ತೆಗೆದುಕೊಂಡು ಇನ್ನೇನೋ ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲೇ ಇನ್ನು ಕೂಡ ಬದುಕಿದ್ದ ಫಿದಾ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತುಂಬಾ ಹೊತ್ತು ಫೈಟ್ ಮಾಡಿ ಕೊನೆಗೂ ಅವನನ್ನ ಸಾಯಿಸಿ ಬಿಡ್ತಾಳೆ. ಈ ಕಡೆ ಮನೆಗೆ ವಾಪಸ್ ಬಂದ ಅರವಿಂದ್ ತಕ್ಷಣವೇ ಯಾರಿಗೋ ಗೊತ್ತಾಗದ ಹಾಗೆ ಆ ಜಾರ್ಜ್ ನ ಡೆಡ್ ಬಾಡಿಯನ್ನ ಸುಟ್ಟು ಹಾಕ್ತಾನೆ. ಆ ಕಡೆ ಫಾರಂ ನಲ್ಲಿ ಫಿದಾ ಅರವಿಂದ್ಗೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನ ಹುಡುಕಿಕೊಂಡು ಬಂದೇ ಬರ್ತೀನಿ ಅಂತ ಕೋಪದಲ್ಲಿ ಹೇಳ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಎಂಡ್ ಸೀನ್ ನೋಡಿದ್ರೆ ಇದರ ಪಾರ್ಟ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.